ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್. ಯಾವ ಜಾಬು ಏನು ಇತ್ತ ಅಂತ ತಿಳ್ಕೊಂಬರೋಣ ಬನ್ನಿ. ಅರಣ್ಯ ಸಚಿವಾಲಯದಲ್ಲಿ ಉತ್ತಮ ಅವಕಾಶ ಇದೆ. ಏನಪ್ಪ ಅಂತಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಇಲಾಖೆ ಬದಲಾವಣೆ ಈ ಸಚಿವಾಲಯದಲ್ಲಿ ಬಂದುಬಿಟ್ಟು ವಿಜ್ಞಾನಿಯಾಗಲು ಬಯಸುವ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಒಟ್ಟು ಹುದ್ದೆಗಳು ಎಷ್ಟಪ್ಪ ಇದೆ ಅಂದರೆ 45 ಹುದ್ದೆಗಳು ಖಾಲಿ ಇದೆ. ಕೊನೆಯ ದಿನಾಂಕ ಬಂದುಬಿಟ್ಟು 30/3/2025 ಕೊನೆಯ ದಿನಾಂಕ. ಭರ್ತಿ ಮಾಡಬೇಕಾದ ಹುದ್ದೆಗಳು ಬಂದುಬಿಟ್ಟು ಅದರಲ್ಲಿ 4 ವಿಧಗಳಾಗಿ ಮಾಡಿದ್ದಾರೆ. ABCD ಅಂತ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಅಂತ ಮಾಡಿದ್ದಾರೆ. ಗ್ರೂಪ್ ಎ ವಿಜ್ಞಾನಿ B ಹುದ್ದೆಗಳು ಬಂದುಬಿಟ್ಟು ಎಷ್ಟಿದೆ ಅಂದರೆ 4 ಹುದ್ದೆಗಳು ಖಾಲಿ ಇದೆ. ವಿಜ್ಞಾನಿ C ಹುದ್ದೆಗಳು 22 ಹುದ್ದೆಗಳು ಖಾಲಿ ಇದೆ. ವಿಜ್ಞಾನಿ D ಹುದ್ದೆಗಳು ಬಂದುಬಿಟ್ಟು 18 ಹುದ್ದೆಗಳು ಖಾಲಿ ಇದೆ. G ಹುದ್ದೆಗಳು ಬಂದುಬಿಟ್ಟು 1 ಹುದ್ದೆ ಖಾಲಿ ಇದೆ. ಈ ಕೆಲಸ ಪಡೆಯಬೇಕಾದ್ರೆ ಬೇಕಿರುವ ಅರ್ಹತೆಗಳು ಏನೇನು ಬೇಕು ಅಂತಂದರೆ ಏನೇನು ಎಜುಕೇಷನ್ ಓದಿರಬೇಕು ಅಂತಂದರೆ ವಿಜ್ಞಾನಿ ಬಿನಲ್ಲಿ ಸಮುದ್ರ ಜೀವಶಾಸ್ತ್ರ, ಸಮುದ್ರ ವಿಜ್ಞಾನ, ಸಮುದ್ರಶಾಸ್ತ್ರ ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ ಬಂದುಬಿಟ್ಟು ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟನ್ನು ಪಡೆದಿರಬೇಕಾಗತ್ತೆ. ವಿಜ್ಞಾನಿ ಸಿನಲ್ಲಿ ಬಂದುಬಿಟ್ಟು ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಓದಿರಬೇಕಾಗತ್ತೆ ಮತ್ತು ಅನುಭವ ಅಗತ್ಯವಿರುತ್ತದೆ. ವಿಜ್ಞಾನಿ ಡಿನಲ್ಲಿ ಬಂದುಬಿಟ್ಟು ಲಿಮ್ನಾಲಜಿ, ಪರಿಸರ ವಿಜ್ಞಾನ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಅನುಭವ ಅಗತ್ಯ ಇದೆ ಅದರಲ್ಲೂ ಸಹ. ವಿಜ್ಞಾನಿ ಜಿನಲ್ಲಿ ಬಂದುಬಿಟ್ಟು ನಿರ್ದೇಶಕ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್, ಹೂವಿನ ಸಮೀಕ್ಷೆ ಸಂಶೋಧನೆಯಲ್ಲಿ ಬಂದುಬಿಟ್ಟು ವ್ಯಾಪಕ ಅನುಮೋದನೆಯ ಕೆಲಸವನ್ನು ಪಡೆಯಬೇಕಾಗುತ್ತದೆ. ಅದಕ್ಕೆ ಏನೇನು ಬೇಕು, ವಯೋಮಿತಿ ಇರಬೇಕು ಅಂತಂದರೆ ಯಾವ್ಯಾವ ಹುದ್ದೆಗೆ ಏನೇನು ವಯೋಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದಾದರೆ ಹೇಳ್ತೀನಿ ಬನ್ನಿ. ವಿಜ್ಞಾನಿ ಬಿನಲ್ಲಿ ಬಂದುಬಿಟ್ಟು 35 ವರ್ಷ ಆಗಿರಬೇಕಾಗತ್ತೆ. ಅವ್ರು ಬಂದುಬಿಟ್ಟು 56,100ರಿಂದ ಹಿಡಿದು 1,77,500 ರೂಪಾಯಿವರೆಗೂ ಸಂಬಳ ಇರ್ತದೆ, ವೇತನ. ವಿಜ್ಞಾನಿ ಸಿನಲ್ಲಿ ಬಂದುಬಿಟ್ಟು 35 ವರ್ಷ ಇರಬೇಕು ಏಜ್ ಲಿಮಿಟು. ಅವರಿಗೆ 67,700 ರೂಪಾಯಿಂದ ಹಿಡಿದು 20,807 ರೂಪಾಯಿ ಇರ್ತದೆ. ವಿಜ್ಞಾನಿ ಡಿನಲ್ಲಿ ಬಂದುಬಿಟ್ಟು 40 ಹುದ್ದೆಗಳು ಖಾಲಿ ಇದೆ. 78,800 ರೂಪಾಯಿಂದ ಹಿಡಿದು 2,09,200 ರೂಪಾಯಿ ಇರ್ತದೆ. ಜಿ ನಿರ್ದೇಶಕದಲ್ಲಿ ಬಂದುಬಿಟ್ಟು ಏಜ್ ಲಿಮಿಟು 50 ವರ್ಷ ಆಗಿರಬೇಕಾಗತ್ತೆ. 1,44,200 ರೂಪಾಯಿಂದ ಹಿಡಿದು 2,18,200 ರೂಪಾಯಿವರೆಗೂ ಇರ್ತದೆ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರ್ತದೆ ಅಂತಂದರೆ ಅರ್ಜಿ ಪರಿಶೀಲನೆ ಮೊದಲಿಗೆ ಅರ್ಜಿ ಪರಿಶೀಲನೆ ಇರ್ತದೆ. ಮೊದಲಿಗೆ ಅರ್ಜಿ ಹಾಕಿರುವ ಅಭ್ಯರ್ಥಿಗಳು ಬಂದು ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಆರಂಭಿಕ ಶ್ರೀಲಿಂಗ ಮಾಡಲಾಗುತ್ತೆ. ಸಂದರ್ಶನದ ಮೂಲಕ, ಎರಡನೇದೇನ್ಬಿಟ್ಟು ಸಂದರ್ಶನದ ಮೂಲಕ ಮಾಡುತ್ತದೆ. ಅರ್ಜಿ ಪರಿಶೀಲನೆ ನಡೆಸಿದ ನಂತರ ಸೂಕ್ತ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ಗಳ ಮೂಲಕ ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ. ಅದ್ರ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ದಾಖಲೆ ಪರಿಶೀಲನೆ ಮೂಲಕನೂ ಸಹ ಮಾಡ್ತಾರೆ. ಸಂದರ್ಶನಕ್ಕೆ ಕರೆದ ಅಭ್ಯರ್ಥಿಗಳನ್ನು ಬಂದ್ಬಿಟ್ಟು ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ. ಅದಕ್ಕೂ ಮುನ್ನ ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅಂದರೆ ಅವ್ರದ್ದು ಮಾರ್ಕ್ಸ್ ಕಾರ್ಡು ಮತ್ತು ಎಕ್ಸ್ಪೀರಿಯೆನ್ಸು ಏನೆಲ್ಲ ಇದೆಯಲ್ಲ ಅವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಫೈನಲ್ ಮಾಡ್ತಾರಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.